ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಸುರೇಶ್ ಕುಮಾರ್ ಧರ್ಮಸ್ಥಳದ ಬಗ್ಗೆ ಸದನದಲ್ಲಿ ಡಿಸ್ಕಷನ್ ಮಾಡಿದರು, ಚರ್ಚೆ ಮಾಡಿದರು. ನಿಜವಾಗಿ ಒಳ್ಳೆಯ ಹೆಜ್ಜೆ. ಅಟ್ಲೀಸ್ಟ್ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರಪ್ಪ, ಅಧಿವೇಶನದಲ್ಲೇ. ಯಾರೋ ಚರ್ಚೆ ಮಾಡಲಿ, BJPಗರು ಮಾಡಲಿ, ಕಾಂಗ್ರೆಸ್ಗರು ಮಾಡಲಿ, JDS ಅವ್ರು ಮಾಡಿದ್ರಲ್ಲ, ಭಾಳ ಸಂತೋಷ. ಅದ್ರ ಜೊತೆಗೆ ಒಂದು ಮಾತನ್ನು ಸ್ಪಷ್ಟ ಹೇಳಿದರು, SIT ನಿಮ್ಮದು ಪಬ್ಲಿಷ್ ಮಾಡಿರಪ್ಪ ಅಂತೇಳಿ. SIT ರಿಪೋರ್ಟ್ ಪಬ್ಲಿಷ್ ಮಾಡಿರಿ, ಯಾಕೆ ಕೊಡ್ತಾ ಇದ್ರಿ? ಇದರಿಂದಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಏನು ಗೊತ್ತಾಗಿದೆ ಜಗತ್ತಿಗೆ. ಪಬ್ಲಿಷ್ ಮಾಡಿರೋದನ್ನು ಅಂತ ಒತ್ತಡ ಹೇರಿದರು, ಸರ್ಕಾರಕ್ಕೆ ಕೇಳ್ಕೊಂಡ್ರು, ದಯವಿಟ್ಟು ಅದನ್ನು ಹೊರಗೆ ಹಾಕಿಸ್ರಿ. ಯಾಕಂದರೆ ಅದ್ರ ಎಷ್ಟು ಮುಚ್ಚಿಡ್ತೀರಿ, ಎಷ್ಟು ಅದನ್ನು ಮುಂದಕ್ಕೆ ಹಾಕ್ತೀರಿ, ಈ ಸಮಸ್ಯೆ ಜೀವನ ತುಳ್ಕೊಂಡು ಹೋಗಿಬಿಡ್ತದ, ಧರ್ಮಸ್ಥಳದ ಹೆಸರು ಕೇಳಿಸ್ತದ. ಹೌದು, ಅದು ಸತ್ಯನ. ಈಗ ನಾವು ಏನು ಮಾತಾಡಿದ್ರು ಗೆಸ್ ಮಾಡಿ ಮಾತಾಡ್ತಾ ಇರ್ತೀವಿ. ಗೆಸ್ ಮಾಡಿ ಹಿಂಗಿರ್ಬೋದಾ, ಹಾಗಿರ್ಬೋದಾ, ಏನಿರ್ಬೋದು. ಕೆಲವಷ್ಟು ವಕೀಲರು, ನಮ್ಮ ಗರರಾಜು ಆಗಿರ್ಬೋದು, ಬಾಲವಂತವರಾಗಿರ್ಬೋದು, ಕೆಲವೊಂದಿಷ್ಟು ಕೇಳಿದಾಗ ಸ್ವಲ್ಪ ಪ್ರಮಾಣ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಏನು ಅನ್ನೋದು ಕ್ಲಿಯರ್ ಇಲ್ಲ. ಇನ್ನು ಅಂತಿಮ ವರದಿ ಕೊಟ್ಟ ಮೇಲೆ ಕ್ಲಿಯರ್ ಆಗ್ಬಿಡ್ತದೆ ಅಂತ ಹೇಳಿದ್ದಾರೆ. ಅಂತಿಮ ವರದಿ ಕೊಡೋರು ಯಾವಾಗ, ಎಷ್ಟು ಲೇಟ್ ಅದು, ನೀವು ಏನು ಕೊಡ್ತೀರಿ ಕೊಡಪ್ಪ, ಒಮ್ಮೆ ಕ್ಲಿಯರ್ ಆಗಿಬಿಡಿ. ಹೌದು, ಇದ್ರಾಗ ಯಾರು ಪ್ರಾಮಾಣಿಕರು ಅಂತೇಳಿ. ಯಾಕಂದರೆ ಇಲ್ಲಿ ಭಾಳ ಗಮನಿಸಬೇಕಾಗಿದ್ದು. ಹೌದು, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಒಳ್ಳೆಗತ್ತದ, ಜನ ಕಡಿಮೆ ಆಗಿರ್ತಿದ್ದಾರೆ, ಭಕ್ತರ ಸಂಖ್ಯೆ ಕಡಿಮೆ ಆಗಿರ್ತದೆ, ಎಲ್ಲ ಒಪ್ಪುವಂಥ ಮಾತೇನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಹಜದ ನಾವು ಎಷ್ಟೋ ಹೇಳ್ಕೋಬಹುದು, ನಮ್ಮ ಹೆಗ್ಗಡೆಯವ್ರು ಹೇಳ್ಕೋಬೋದಿಲ್ಲ, ಇದು ನ್ಯಾಯ ಕೊಡುವಂಥ ದೇವತೆಗಳಿದ್ದಾರೆ, ಅವ್ರ ಬಗ್ಗೆ ಇರ್ತಾರೆ, ಅನ್ಯಾಯಕ್ಕೆ ಒಂದು ಅಂತ್ಯ ಇದ್ದೇ ಇರ್ತದೆ ಅಂತ ಹೇಳ್ತಾ ಇರ್ತಾರೆ ಪಾಪ ಅವರು. ಅದೇನು ಸುಳ್ಳಲ್ಲ, ನಂಬಿಕೆ ಅದು. ಅದು ಯಾವಾಗ ಅನ್ನುವಂಥದ್ದು ಈಗ ಪ್ರಶ್ನೆ ಅದು. ಹೌದು, ನಾವು ಕೆಲಸ ಮಾಡಿದ್ರೆ ನಮಗೆ ನಿಶ್ಚಿತವಾಗಿ ಪ್ರತಿಫಲ ಸಿಗ್ತದೆ ಅನ್ನೋದು ನಮ್ಮ ಕರ್ಮ ಸಿದ್ಧಾಂತ ಅಥವಾ ನಮ್ಮ ಭಗವದ್ಗೀತೆಯ ವಾಚ, ಸತ್ಯ ಅನುಭವದ ಮಾತ. ಆದರೆ ದುಡಿದ ಮೇಲೆ ಪಗಾರ ಯಾವಾಗ ಸಿಗುತ್ತೆ ಅನ್ನೋದು ಇಲ್ಲಿ ಮುಖ್ಯದ. ಆ ಜನದಾಗ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಈ ಜನದಾಗ ನಮ್ಗೆ ಒಳ್ಳೇದಾಗ್ತದೆ, ಈ ಜನದಾಗ ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಜನದಾಗ ಆಗ್ತದೆ. ಒಂದು ಜನತನ ಕಾಯ್ಬೇಕಾ, ಒಂದು ಸಾಂತನ ಕಾಯ್ಬೇಕಾ ಅನ್ನುವಂಥ ಮಾತು ಇಲ್ಲಿ ಬರ್ತಾ ಇರ್ತವೆ. ಅದಕ್ಕೆ ಯಾವಾಗ ಅನ್ನುವಂಥದ್ದು. ಹಂಗೆ ನೀವು SIT ರಿಪೋರ್ಟ್ ಯಾವಾಗ ಕೊಡ್ತೀರಪ್ಪ? ಯಾಕಂದ್ರೆ ಅದು ಏನು ಗೊತ್ತಾಗ್ಬಿಡಲಿ, ಹೊರಗೆ ಗೊತ್ತಾಯ್ತದ, ಒಂದು ಚರ್ಚೆಗೆ ಮುಂದಿನ ಏನು ಹೆಜ್ಜೆ ಇಡಬೇಕು ಅಂತ ಗೊತ್ತಾಗ್ತದೆ. ಧರ್ಮಸ್ಥಳದ ಅನಗತ್ಯ ಹೆಸರು ಕೇಳ್ತಾ ಇದೆ ಇವತ್ತು ಅಂಥೇಳಿ ತಮ್ಮ ಒಂದು ವಿಚಾರವನ್ನು ಮಂಡಿಸಿದ್ದಾರೆ ನಮ್ಮ ಸುರೇಶ್ ಕುಮಾರ್. ಹಿರಿಯರು, ತಿಳುವಳಿಕೆಯಾದಂಥ BJPಯ ಸೌಮ್ಯವಾದಿ ನಮ್ಮ ನಾಯಕರು ಅಂತ ಹೇಳಬೇಕಾಗ್ಯದ. ವಿಶೇಷ ಭಾಳ ಪ್ರಜ್ಞೆಯಿಂದ, ಭಾಳ ಎಚ್ಚರಿಕೆಯಿಂದ ಪ್ರತಿಯೊಂದು ಮಾತನ್ನು ಮಾತಾಡ್ತಾ ಇರ್ತಾರೆ ಅವರು. ಅದ್ರ ಕೆಳಗೆ ಅವ್ರ ಬಾಯಿಂದ ಏನೋ ಆಗ್ತಾ ಇರ್ತಾವೆ, ಸಹಜ. ತಪ್ಪು ಮಾಡಿದವ್ರು ಯಾರು ಜಗದಲ್ಲಿ ಅಂತೇಳಿ. ಅದೇನಿರಲಿ, ಈ ಮಾತ್ರ ಧರ್ಮಸ್ಥಳದ ಬಗ್ಗೆ ಅವ್ರು ಜಲ್ದಿ ನೀವು SIT ರಿಪೋರ್ಟ್ ಹೊರಗೆ ಹಾಕ್ರಿಪ್ಪ. SIT ಅವರ ಸುಳ್ಳು ಕೂಡ್ಬೇಕು ಹೋಗ್ಬಾರ್ದು ಅಂತೇಳಿ. ಯಾಕಂದ್ರೆ ಇವತ್ತು ನೋಡಿ, ಯಾರ ಮೇಲೆ ನಾವು ಆರೋಪ ಮಾಡೋದು, ಅದು ಸತ್ಯ ಹೊರಗೆ ಬಂತು ಇಲ್ಲೋ, ಅದು ಏನು, ಎಷ್ಟು ವರ್ಷ ಬೇಕು ಅದಕ್ಕೆ? ನೀವು ರಿಪೋರ್ಟಿನ ಒಂದು ವರ್ಷ ಬಿಟ್ಕೊಡ್ತೀರ, ಅಲ್ಲಿವ್ರಿಗೆ ಹೆಸರು ಕೆಲಸ ಹೋಗ್ತದಲ್ರಿ, ಯಾರು ಅವ್ರ ಜವಾಬ್ದಾರಿ? ಅದು ಹೇಳಿರಿ ನಾವು ಭಗವದ್ಗೀತೆ. ಹೌದು, ಕರ್ಮಕ್ಕೆ ಫಲಾನಕ್ಕೆ ಅದು ಯಾವಾಗ ಕೆಟ್ಟದ ಮೇಲೆ ಕೆಟ್ಟದೈತಿ. ಹೌದು, ಸಿದ್ಧಾಂತ ಒಪ್ಪು ಮಾತನ್ನು, ಒಳ್ಳೇದು ಮಾಡಿದ್ರೆ ಒಳ್ಳೇದೈತಿ, ಅದನ್ನು ಒಪ್ಪು. ಯಾವಾಗ? ಅದಕ್ಕಾಗಿ ಜನ್ಮಾಂತರ ಗತಿ ಬರ್ತಾವ, ಜೈನಿಸಮ್ದಲ್ಲೇ ಮತ್ತೊಂದರಲ್ಲಿ ಇನ್ನೂ ಬರ್ತಾವ ಮಾತು ಬೇರೆ. ಅದು ಅಷ್ಟು ದೀರ್ಘಕಾಲ ಈ ನ್ಯಾಯ ಸಿಕ್ಕಬೇಕಾದ್ರೆ ಹೋತಂದ್ರೆ ಮತ್ತು ನ್ಯಾಯ ಸಿಕ್ಕಂಗಿಲ್ಲ. ಆಮೇಲೆ ಇಂಗ್ಲೀಷಾಗ ಗಾದಿ ಮಾತ್ರ ನಿಮಗೆ ಗೊತ್ತದ, ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತ. ತಡ ಮಾಡಿ ಬಂದಂತಹ ಒಂದು ಏನು ನ್ಯಾಯ ಅದು ಹಲ್ಲುಗಳದಂಗೆ ಅಂತ. ನಮ್ಮ ಹಲ್ಲಿದ್ದಾಗ ಕಬ್ಬು ಸಿಕ್ಕರೆ ಒಳ್ಳೇದಪ್ಪ, ಹಲ್ಲು ಹೋದ್ಮೇಲೆ ಕಬ್ಬು ಸಿಕ್ಕರೆ ಏನು ಮಾಡೋದು ಅಂತೇಳಿ ಎಲ್ಲ ನೆಲೆಗಲ್ಲೇ ಇವತ್ತು SIT ಮೇಲೆ ಎಲ್ಲರೂ ಕೇಳ್ತಾ ಇದ್ದಾರೆ, ಅದು ರಿಪೋರ್ಟ್ ಹೊರಗೆ ಹಾಕಿರಿ ಅಂತೇಳಿ. ಮತ್ತು ಈಗ ನಮ್ಮ ಬೆಳ್ತಂಗಡಿ ನ್ಯಾಯಾಲಯನೂ ಹೇಳಿದ, ನಿಮ್ಮ ಜಲ್ದಿ ಕೊಡ್ರಪ್ಪ, ಏನು ಅಂತಿಮ ನಿರ್ಧಾರ ಕೊಡ್ರಿ, ಹೇಳಿದ್ರೆ ನಾವೇನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಒಂದು ಅಂತಿಮ ಸತ್ಯ ಗೊತ್ತಾಗಬೇಕಾದ್ರೆ SIT ರಿಪೋರ್ಟ್ ಏನು ಭಾಳ ಮಹತ್ವದ ಪಡಿತದೆ. ಅದು ಏನು ಕೊಡೋದು ಕೊಡಲಿ, ಚಿನ್ನೈನ ಪರಾರ ಕೊಡಲಿ, ವಿರುದ್ಧರ ಕೊಡಲಿ, ಈ ದೂರದಾರರ ವಿರುದ್ಧರ ಕೊಡಲಿ, ಪರಾರ ಕೊಡಲಿ, ಬೇಡ ಧರ್ಮಸ್ಥಳದ ಪರಾರ ಕೊಡಲಿ, ಅಥವಾ ನಮ್ಮ ಹೆಗ್ಗಡೆಯವ್ರ ಪರಾರ ಕೊಡಲಿ, ವಿರೋಧ ಕೊಡಲಿ, ಅದು ಜಲ್ದಿ ಮುಗಿಲಿ ಅಂತ.
ಎಷ್ಟು ದಿನಗಳು ಬೇಕು ಅನ್ನೋಂಥದ್ದು ಈ ಚರ್ಚೆ ಮೂಲಕ ಅವ್ರು ಹೊರಗಾಕೆ ಮತ್ತು ಇದು ಆದಷ್ಟು ತಲಾ ಮಾಡ್ತಾ ಹೋಗೋದು ಏನಾಗ್ತದಪ್ಪ ಅಂದ್ರೆ ಜನರಲ್ಲಿ ಅಪನಂಬಿಕೆ ಹೆಚ್ಚು ಮಾಡ್ತದೆ ನಮಗೆ ಅಂತಾರೆ. ಅವ್ರು ಕೇಳೋದು ಇದರರ್ಥ ಈಗ ಹೇಳಿದ ಕೊಡ್ರಿ ಅಂತ, ಇದರ ಹಿಂಗೆ ಕೊಡ್ರಿ ಅಂತ ಹೇಳ್ತಾ ಇಲ್ಲ ಅವರು, ಇದೇ ರೀತಿ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಇದು ಸಹಿತ ಅಷ್ಟೇ ನಾವು ಗಮನಿಸ್ಬೇಕಾಗ್ತದೆ. ಯಾಕಂದ್ರೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅದನ್ನು ಎಲ್ಲ ರೀತಿಯೂ ವಿಚಾರ ಮಾಡಬೇಕಾಗ್ತದೆ. ಒಂದು ಪ್ರಜ್ಞೆ ಇಟ್ಕೊಂಡು ಮಾತಾಡಿದಂಥ ಮಾತು ಇದು ಎಷ್ಟೆಷ್ಟು ಡಿಲೇ ಮಾಡ್ತೀವಿ ಅಷ್ಟಷ್ಟು ಕಷ್ಟ ಆಗ್ತದೆ ಇದಂತೆ. ಮತ್ತು ಈಗಾಗಲೇ ಈ ವಿಷಯದಲ್ಲೇ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಕೇಸ್ಗಳಿದ್ದಾವೆ, ಮಾಡ್ತಾ ಇದ್ದಾರೆ, ಅನೇಕರು ಮಾತಾಡ್ತಾ ಇದ್ದಾರೆ. ಇಲ್ಲಿ 2 ಪಂಗಡೂ ಆಗಿದ್ದಾವೆ. ಮೊದಲು ದೂರುದಾರರ ಪಂಗಡ ಅಥವಾ ಆ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಅನ್ಯಾಯಗಳ ವಿರೋಧ ಆಗಿರುತ್ತಿರುವಂಥ ಒಂದು ಪಂಗಡ. ಅಥವಾ ಪಂಗಡಕ್ಕಿಂತಲೂ ಒಂದು ದೊಡ್ಡ ಒಂದು ಏನಪ್ಪ ಅಂದ್ರೆ ಇವತ್ತು ದಿನದಿಂದ ಬೀಳ್ತಿರುವಂತಹ ಗುಂಪು. ಇನ್ನೊಂದು ಕಡೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ತಪ್ಪು ಮಾಡಿದ್ರೆ ಅದ್ರಾಗ ಏನೂ ಇಲ್ಲ ಅವ್ರ ಹೆಸರು ಕೆಡಿಸುವಂಥ ಪ್ರಯತ್ನ, ಆ ಹೆಸರ ಒಂದು ರೀತಿ ಕೆಡಿಸಿ ಅವರ ಏನಪ್ಪ ಅಂತಂದ್ರೆ ನೋವು ಉಂಟು ಮಾಡುವಂಥ ಸಮುದಾಯದಿಂದ ಇನ್ನು ಕೆಲವೊಂದಿಷ್ಟು ಮಾತಾಡುವಂಥದ್ದು. ಅವರೇ ಇವತ್ತು ಧರ್ಮಸ್ಥಳ ಏನಪ್ಪ ಅಂದರೆ ಸಂತ್ರಸ್ತದ್ದು ದೇವಸ್ಥಾನದ್ದು ಅಂಥೇಳಿ ದೇವಸ್ಥಾನ ಅನ್ಯಾಯಕ್ಕೊಳಗಾಗಿದೆ ಅಂತ ಕೇಸು ಆಗಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ. ಈಗ ಬಂದಿರೋದು ಏನಪ್ಪ ಅಂತಂದ್ರೆ SIT ರಿಪೋರ್ಟ್ ಯಾವಾಗ ಹಾಕ್ತೀರಿ, ನಮ್ಮ ಜಲ್ದಿ ಕೊಟ್ಟರೆ ಎರಡೂ ಕಡೆ ಜನರಿಗೆ ಒಳ್ಳೆಯದಾಗ್ತದಂತೆ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ಇವರು ತಿಮ್ಮನೂಡಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಿಮ್ಮನೂಡಿ ಅವ್ರ ಮೇಲೂ ಈಗಾಗಲೇ ಗಡೀಪಾರ ಒಂದು ಆರ್ಡ್ರು ಆಗಿದೆ EC ಅವರಿಂದ. ಇವು ಸಹಿತ ನೋಡ್ತಾ ಇದ್ದೀವಿ. ಅಂದ್ರೆ ಯಾರು ದೂರು ಕೂಡ ಹೋಯಾರೋ ಅವ್ರ ಮೇಲೆ ಈ ರೀತಿಯಾದಂತಹ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಿ ನ್ಯಾಯ, ಇವ್ರ ದೃಷ್ಟಿಯಲ್ಲಿ ಅನ್ಯಾಯ. ಯಾವುದೇನಪ್ಪ ಅಂದ್ರೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗೋದು. ಹೀಗಾಗಿ ನ್ಯಾಯಾಲಯದ ಮೇಲೆ ಭಾಳ ವಿಶ್ವಾಸ ಇಟ್ಟಂಥ ಜನ ಇವತ್ತು ನಿಧಾನಕ್ಕೆ ಡಿಲೇ ಆಗ್ತದೆ. ಭಾಳ ನ್ಯಾಯಾಲಯದ ದೊಡ್ಡ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಡಿಲೇ ಆಗ್ತದಲ್ಲ ಇದು ಅನ್ನುವಂಥದ್ದು. ಅದಕ್ಕೆ ಜಲ್ದಿ ಬರಲಿ ಅಂತ. ಆದರೆ ನ್ಯಾಯಾಲಯದ ಏನಪ್ಪ ಅಂದರೆ ಪೂರ ಕನ್ಫರ್ಮ್ ಆದಮೇಲೆ ಡಿಸಿಷನ್ ಕೊಡುವಂಥದ್ದು ನ್ಯಾಯಾಲಯದ ನೇಚರ್. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸುರೇಶ್ ಕುಮಾರ್ ಅವರ ಒಂದು ಡಿಮಾಂಡ್ ಏನದಲ್ಲ, ಇದು ಜಲ್ದಿ ನೀವು SIT ರಿಪೋರ್ಟ್ ಹೊರಗೆ ಹಾಕೋದು ಭಾಳ ಜಲ್ದಿ ಹಾಕಿದ್ರೆ ಭಾಳ ಉತ್ತಮ. ಏನಾದರೂ ಬರಲಿ, ಒಂದು ತಾರ್ಕಿಕ ಅಂತ್ಯ ಮಾಡಲಿಕ್ಕೆ ಬರ್ತದೆ ಅದನ್ನು ಅನ್ನುವಂಥ ಮಾತು. ಯಾಕಂದ್ರೆ ಈಗಾಗಲೇ ನಮ್ಮ ಸರ್ಕಾರ ಜೊತೆಗೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಹೇಳೋ ಪ್ರಕಾರ ಕಳೆದ 2 ದಶಕಗಳು ಏನಾಗಿದೆ ಅದೆಲ್ಲ ಎನ್ಕ್ವೈರಿ ಆಗಿ ನಾವು ರಿಪೋರ್ಟ್ ಬೇಕು, ತನಿಖೆ ಆಗಲಿ ಅನ್ನುವಂಥದ್ದು. ಅದು ಎಷ್ಟು ಮಟ್ಟಿಗೆ ಆಗಿದೆ ಏನು ಅನ್ನೋದು ರಿಪೋರ್ಟ್ ಹೊರಗೆ ಬಂದಾಗ ಗೊತ್ತಾಗುವಂಥದ್ದು. ಇಲ್ಲಿವರೆಗೆ ನಾವು ಊಹೆ ಮಾಡ್ಬೋದು ಅಷ್ಟೇ, ಹಿಂಗಾಗ್ಯದ ಆ ರೀತಿ ಆಗ್ಯದ ಅಂತೇಳಿ. ಆದರೆ ಊಹೆ ಮಾಡೋದಕ್ಕೂ ಅಲ್ಲಿ ಇರೋದಕ್ಕೂ ಭಾಳ ಅಂತ ಹೇಳ್ತದೆ. ಬಟ್ ಇದು ಧರ್ಮಸ್ಥಳ ಕೇಸದ್ದು ಮಾತ್ರ ಲಘುನ ಮುಗಿಸ್ರಿ, ಅನಗತ್ಯ ದಿನಗಳನ್ನು ಜಗ್ಗೋದು ಬೇಡ ಅನ್ನುವಲ್ಲಿ ಮಾತ್ರ ಭಾಳ ಕೈ ಸತ್ಯದ. ಯಾಕಂದ್ರೆ ಸುಮ್ಮನೆ ಅದು ಬೆಳೆಸೋದ್ರಾಗ ಆಗ್ತಿಲ್ಲ. ಮತ್ತು ಅಲ್ಲಿ ಅನ್ಯಾಯಗಳು ನಡೆದಿದ್ದೇನು ಸುಳ್ಳೇನೂ ಅಲ್ಲ, ಸಾವುಗಳಾಗಿದ್ದೇನು ಸುಳ್ಳಲ್ಲ. ಅನೇಕ ಏನಪ್ಪ ಅನಾಮಧೇಯ ಸಾವುಗಳಾಗಿದ್ದಾವೆ, ಅಪರಿಚಿತ ಸಾವುಗಳಾಗಿದ್ದಾವ. ಎಲ್ಲ ಸಾವುಗಳಿಂದ ಇದೆಲ್ಲ ಆದವರು ಯಾರು ಅನ್ನೋದು ಇವತ್ತಿಗೂ ನಿಗೂಢಾಗಿ ಉಳಿದದ. ಈಗ ಉಳಿದ ಜನ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ನಮ್ಮ ದೂರುದಾರರು ಮತ್ತು ಸಾಕಿದಾರರು ಅದು ಆದಷ್ಟು ಧರ್ಮಸ್ಥಳ ಹಿಂದಿರುವ ಧರ್ಮಾಧಿಕಾರಿಗಳೇ ಬಟ್ ಮಾಡ್ತಾ ಇದ್ದಾರೆ ಇವೆಲ್ಲ. ಯಾಕೆಂದರೆ ಸೌಜನ್ಯ ಕೇಸಿಂದಾಗಿರ್ಬೋದು, ನಮ್ಮ ಪದ್ಮಲತಾ ಅವ್ರದ್ದಾಗಿರ್ಬೋದು, ವೇದವಲಿ ಅವ್ರದ್ದಾಗಿರ್ಬೋದು, ಆನೆ ಮಾವತ ಮತ್ತು ಅವ್ರ ತಂಗಿಯದಾಗಿರ್ಬೋದು, ಇವೆಲ್ಲನೂ ಬಟ್ ಅತ್ತ ತೋರಿಸ್ತಾ ಇದ್ದಾವೆ. ಆದರೆ ಅದು ಒಂದೇನಪ್ಪ ಅಂದರೆ ಪ್ರಬಲವಾದ ಸಾಕ್ಷಿ ಸಿಗಲಾರದಕ್ಕೆ ಮುಂದೆ ಹೋಗ್ತಾ ಇದೆ. ಏನೂ ಇರಲಿ, ನಮ್ಮ ಸುರೇಶ್ ಕುಮಾರ್ ಅವರ ಡಿಮಾಂಡನ್ನು ನಮ್ಮ ಸರ್ಕಾರ ಜಲ್ದಿ ಮಾನ್ಯ ಮಾಡಿ SIT ರಿಪೋರ್ಟ್ ಹೊರಗೆ ಬರುವಂಗೆ ಅದೇನು ಸತ್ಯನೂ ಗೊತ್ತಾಗುವಂಗೆ ಜಗತ್ತಿಗೆ ಅನ್ನುವಂಥ ವಿಷಯ ಇವತ್ತು ಭಾಳಷ್ಟು ಚರ್ಚೆ ಅದು ಮುನ್ನೆಲೆಗೆ ಬಂದದ. ದಯವಿಟ್ಟು ಈ ದಿಶೆಯಲ್ಲಿ ಸುರೇಶ್ ಕುಮಾರ್ ಅವ್ರ ಬೇಡಿಕೆ ದಿಶೆಯಲ್ಲೇ ರಾಜ್ಯ ಸರ್ಕಾರ ಅಥವಾ ನಮ್ಮ ಸಿದ್ದಣ್ಣ ಅವ್ರ ಸರ್ಕಾರ ಸ್ಪಂದನೆ ನೀಡಲಿ ಅಂತೇಳಿ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳನ್ನು ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.